ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ. ಸೊ ಬಿಳಿ ಕೂದಲಿನ ಸಮಸ್ಯೆ ಆಗಲಿ ಅಥವಾ ಹೇರ್ ಫಾಲ್ ಆಗಲಿ, ಡ್ಯಾಂಡ್ರಫ್ ಆಗಲಿ, ಹಾಗೂ ನಿಮ್ಮ ಕೂದಲು ಉದ್ದ ಹಾಗೂ ದಟ್ಟ ಬೆಳಿಬೇಕಂದ್ರೆ ಸೊ ಏನೆಲ್ಲ ಮಾಡಬೇಕು, ಹಾಗೂ ನಿಮ್ಮ ಫ್ರಿಜಿ ಹೇರ್ನ ಯಾವ ರೀತಿ ಸ್ಮೂತ್ ಹಾಗೂ ಸಿಲ್ಕಿ ಮಾಡಬೇಕಂತ ಸೊ ಇವತ್ತಿನ ವಿಡಿಯೋಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದೇ ಥರ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನನ್ನ ಎಲ್ಲ ನೋಟಿಫಿಕೇಷನ್ ಡೈಲಿ ನಿಮಗೆ ಬರುತ್ತೆ ಫ್ರೆಂಡ್ಸ್. ಸೊ ಇದೇ ಥರ ನಮ್ಮನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಕೋಬೋದು. ಅದರ ಲಿಂಕ್ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ವಶನ್. ಸೊ ಯಾರೆಲ್ಲ ನನಗೆ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀರಾ, ಸೊ ಡೈಲಿ ನಾನು ಚೆಕ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಕಮೆಂಟ್ಗಳನ್ನು. ಸೊ ಈ ಮಂತಲ್ಲಿ ನಾನು ತುಂಬ ಗಿವ್ ಅವೇ ಗಿಫ್ಟ್ಸ್ಗಳನ್ನು ನಿಮಗಾಗಿ ತರ್ತಾ ಇದ್ದೀನಿ. ಸೊ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ. ಸೊ ಅದಕ್ಕೋಸ್ಕರ ಡೈಲಿ ನನಗೆ ಕಮೆಂಟ್ ಮಾಡಿ. ಸೊ ಇವಾಗ ಕ್ವಶನ್ ಬಂದು, ನೀವು ಯಾವ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೋತೀರಾ ಡೈಲಿ, ಸೊ ಅದನ್ನು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕು. ಸೊ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ಯಾವ ಒಂದು ಹೇರ್ ಆಯಿಲ್ ನಿಮಗೆ ಬೆಸ್ಟ್ ಆಗಿರುತ್ತೆ ಅಂತ ಸೊ ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ವೀಡಿಯೋನ ಶುರು ಮಾಡೋಣ. ಯಾವ ರೀತಿ ನೀವು ಬಿಳಿ ಕೂದಲಿಗಾಗಲಿ ಅಥವಾ ಹೇರ್ ಫಾಲ್ಗಾಗಲಿ ಅಥವಾ ಡ್ಯಾಂಡ್ರಫ್ಗಾಗಲಿ ಹಾಗೂ ಉದ್ದ ಹಾಗೂ ದಟ್ಟ ಕೂದಲಿಗೆ ನೀವು ಏನೆಲ್ಲ ಮಾಡಬೇಕು, ಸೊ ಯಾವ ರೀತಿ ಹೇರ್ ಪ್ಯಾಕ್ ಆಯುರ್ವೇದಿಕ್ಕಾಗಿ ರೆಡಿ ಮಾಡಬೇಕಂತ ನೋಡೋಣ ಫ್ರೆಂಡ್ಸ್. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಸೊ ಬಿಳಿ ಕೂದಲು ಯಾಕಾಗುತ್ತೆ ಅಂತ ಸ್ವಲ್ಪನಾದರೂ ತಿಳ್ಕೊಬೇಕಲ್ವ. ಸೊ ಬಿಳಿ ಕೂದಲು ಸೊ ಶಾಂಪೂಸ್ಗಳನ್ನು ಚೇಂಜ್ ಮಾಡೋದ್ರಿಂದ ಕೂಡ ಒಬ್ರೊಬ್ರಿಗೆ ಆಗೋ ಸಮಸ್ಯೆ ಇರುತ್ತೆ. ಸೊ ಕೆಲವೊಬ್ರಿಗೂ ವಯಸ್ಸಿನ ಪ್ರಕಾರ ಬಿಳಿ ಕೂದಲು ಸೊ ಆಗುತ್ತೆ. ಬಟ್ ಈ ಹೇರ್ ಮಾಸ್ಕಿಂದ ಅಥವಾ ಈ ಹೇರ್ ಪ್ಯಾಕಿಂದ ಸೊ ಅದನ್ನು ನೀವು ತಡೆಗಟ್ಕೋಬೋದು. ಅಂದರೆ ಬಿಳಿ ಕೂದಲನ್ನು ಹಾಗೂ ಗ್ರೇ ಹೇರ್ಸ್ನ ನೀವು ರೆಡ್ಯೂಸ್ ಮಾಡ್ಕೊಂಡು ಸೊ ಸ್ವಲ್ಪನಾದರೂ ಇದರಿಂದ ನಿಮಗೆ ಬ್ಲ್ಯಾಕ್ ಹೇರ್ಸ್ ನೀಡೋಗೆ ಹೆಲ್ಪ್ ಸಿಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರನೇ ನಾನು ಸ್ಪೆಷಲ್ಲಾಗಿ ಈ ಹೇರ್ ಮಾಸ್ಕ್ನ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಮೂರನೇದು ಬಂದು, ಸೊ ಧೂಳು ಹಾಗೂ ಡಸ್ಟ್ ಪೊಲ್ಯೂಷನಿಂದ ಕೂಡ ನಿಮಗೆ ಸೊ ಹೇರ್ ಫಾಲ್ ಆಗಲಿ, ಡ್ಯಾಂಡ್ರಫ್ ಆಗಲಿ ಅಥವಾ ನಿಮಗೆ ಬಿಳಿ ಕೂದಲು ಸಮಸ್ಯೆ ಬೇಗನೆ ಬರುತ್ತೆ. ಸೊ ಇನ್ನೊಂದಂದರೆ ಫ್ರೆಂಡ್ಸ್, ಜೆನೆಟಿಕ್ ಪ್ರಾಬ್ಲಮಿಂದ ಕೂಡ ಬರುವಂಥ ಸಮಸ್ಯೆ ಇದು. ಸೊ ನಿಮ್ಮ ಅಪ್ಪ ಹಾಗೂ ಅಮ್ಮ ಸೊ ಅವರ ಕೂದಲು ಬೇಗನೆ ಬೆಳಗಾಗ್ತಾ ಇದ್ದರೆ ಸೊ ನಿಮ್ಮದು ಕೂಡ ಸೊ ಅದೇ ಥರ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಎಲ್ಲರದ್ದು ಆ ಥರ ಆಗೋಲ್ಲ, ಒಬ್ರೊಬ್ಬರದ್ದು ಸೊ ಆ ಥರ ಆಗ್ಬೋದು ಫ್ರೆಂಡ್ಸ್. ಸೊ ಬಿಳಿ ಕೂದಲಿಗೆ ನೀವು ಏನೆಲ್ಲ ತಿನ್ನಬೇಕಂದ್ರೆ, ಸೊ ಆಯಿಲಿ ಫುಡ್ಸ್ನ ಅವಾಯ್ಡ್ ಮಾಡಿ. ಅದೇ ಥರ ಸೊ ಜಂಕ್ ಫುಡ್ಸ್ ಆಗಲಿ, ಬೇಕ್ರಿ ಫುಡ್ಸ್ ಆಗಲಿ, ಸೊ ಅದನ್ನೆಲ್ಲ ಪ್ಲೀಸ್ ಅವಾಯ್ಡ್ ಮಾಡಿ. ಸೊ ನೀವು ಪ್ರೋಟೀನ್ಸ್ ಹಾಗೂ ವಿಟಮಿನ್ಸ್ ಇರುವಂಥ ಫ್ರೂಟ್ಸ್ ಆಗಲಿ ಅಥವಾ ಡ್ರೈ ಫ್ರೂಟ್ಸ್ ಆಗಲಿ ಸೊ ಅದನ್ನು ನೀವು ತಿನ್ನಿ. ಹಾಗೂ ಡೈಲಿ ನೀವು ಕಂಟಿನ್ಯೂ ಆಗಿ 2 ಬೆಟ್ಟದ ನೆಲ್ಲಿಕಾಯಿ ಸೊ ತಿನ್ನೋದ್ರಿಂದ ಕೂಡ ನಿಮಗೆ ಬಿಳಿ ಕೂದಲಿಂದ ಸಮಸ್ಯೆ ಅಂದರೆ ಪರಿಹಾರ ಖಂಡಿತ ಸಿಗುತ್ತೆ ಫ್ರೆಂಡ್ಸ್. ಸೊ ಇವಾಗ ನೆಕ್ಸ್ಟ್ ನಾನು ನಿಮ್ಮ ಹೇರ್ ಗ್ರೋತ್ ಫಾಸ್ಟಾಗಿ ಬೆಳಿಬೇಕಂದ್ರೆ ಸೊ ಒಂದು ಎಕ್ಸಸೈಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ. ಸೊ ಸಿಂಪಲ್ ಆಗಿದೆ, ನೀವು ಎಲ್ಲಾದರೂ ಕೂತ್ಕೊಂಡು ಈ ಎಕ್ಸಸೈಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಯಾವುದು ಅಂತ ನೋಡೋಣ. ಸೊ ನಿಮ್ಮ ಫಿಂಗರ್ಸ್ ಇರುತ್ತಲ್ಲ, ಸೊ ಬೆರಳಿಂದ ಈ ಥರ ಮಾಡಬೇಕು. ಸೊ ಫ್ರೆಂಡ್ಸ್, ಈ ಥರ ನೀವು 4 ಬೆರಳಿಂದ ಮಾತ್ರ ಮಾಡಬೇಕು. ಸೊ ಈ ಫಿಂಗರಿಂದ ಮಾಡಿದರೆ ಸೊ ಇಲ್ಲೆಲ್ಲ ಹೇರ್ಸ್ ಬಂದುಬಿಡುತ್ತೆ ಲೇಡೀಸ್ಗೆ. ಸೊ ಬಾಯ್ಸ್ ಆಗಿದ್ದರೆ ಸೊ ಅವ್ರಿಗೆ ಇಲ್ಲೆಲ್ಲ ಕೂದಲು ಜಾಸ್ತಿ ಬೆಳಿಬೇಕಂದ್ರೆ ಸೊ ಈ 5 ಬೆರಳಿಂದ ಅವರು ಮಾಡ್ಕೋಬೋದು ಬಾಯ್ಸ್. ಬಟ್ ಗರ್ಲ್ಸ್ ಇಲ್ಲಿ ಬಂದುಬಿಟ್ಟು ಓನ್ಲಿ 4 ಫಿಂಗರ್ಸ್. ಸೊ ಈ 4 ಬೆರಳಿಂದ ಮಾತ್ರ ಗರ್ಲ್ಸ್ ಮಾಡ್ಕೊಳ್ಳಿ ಈ ಎಕ್ಸಸೈಸ್. ಹಾಗೂ ಬಾಯ್ಸ್ಗೆ ಫ್ರೆಂಡ್ಸ್ ಸೊ 5 ಬೆರಳಿಂದ ಕೂಡ ಈ ಥರ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಎಕ್ಸಸೈಸ್ನ ನೀವು ಕಂಟಿನ್ಯೂ ಆಗಿ 1 ಡೇನಲ್ಲಿ 4 ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್. ಸೊ ಆವಾಗಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ನೀವು ಮಾಡ್ಕೋಬೋದು. ತುಂಬಾ ಸಿಂಪಲ್ ಆಗಿದೆ. ಬಟ್ ಇದರಿಂದ ಬೇಗನೆ ನಿಮ್ಮ ಹೇರ್ ಗ್ರೋತ್ಗಾಗಲಿ ಅಥವಾ ಬಿಳಿ ಕೂದಲು ಸಮಸ್ಯೆಗೆ ಸೊ ಪರಿಹಾರ ಸಿಗುತ್ತೆ. ಸೊ ಆಗ ನೆಕ್ಸ್ಟ್ ಬಂದು, ಯಾವ ರೀತಿ ನೀವು ಆಯುರ್ವೇದಿಕ್ ಆಗಿ, ಹರ್ಬಲ್ ಆಗಿ, ಸೊ ಯಾವುದೇ ಕೆಮಿಕಲ್ಸ್ ಆ್ಯಡ್ ಇಲ್ಲದೆ ನೀವು ಯಾವ ರೀತಿ ಮೆಹಂದಿ ಪ್ಯಾಕ್ ಆಗಲಿ ಅಥವಾ ಹೇರ್ ಪ್ಯಾಕ್ನ ನೀವು ಬಿಳಿ ಕೂದಲಿಗೆ ಸೊ ರೆಡಿ ಮಾಡಬೇಕಂತ ಇವಾಗ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಈ ಹೇರ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ. ಬ್ಲ್ಯಾಕ್ ಹೇರ್ಸ್ಗೆ ಹಾಗೂ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಹೊಸ ಕೂದಲು ಬೆಳೆಯಲು ಸೊ ಯಾವ ರೀತಿ ಹೇರ್ ಮಾಸ್ಕ್ ರೆಡಿ ಮಾಡೋದು ಹಾಗೂ ಏನೆಲ್ಲ ಹೆಲ್ಪ್ ಸಿಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಆಮ್ಲಾ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಪೌಡರ್ ತೊಗೊಳ್ಳಿ. ಸೊ ಈ ಥರ ಮನೆಯಲ್ಲೇ ನೀವು ಡ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೋಬೋದು. ನಿಮ್ಮ ಹತ್ರ ಇಲ್ಲ ಅಂದರೆ
ಸೊ ಇದ್ರ ಲಿಂಕ್ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಇದನ್ನು ಅಮೆಝಾನ್ನಲ್ಲಿ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಸೊ ಯಾವುದಾದ್ರೂ ನೀವು ಶಾಪಲ್ಲಿ ಕೂಡ ಇದು ಸಿಗುತ್ತೆ ನಾರ್ಮಲ್ ಆಗಿ. ಸೊ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ 2 ಟೇಬಲ್ ಸ್ಪೂನ್ ಅಂದರೆ 2 ಟೇಬಲ್ ಸ್ಪೂನ್ ಬೆಟ್ಟದ ನೆಲ್ಲಿಕಾಯಿ ಪೌಡರ್ ತಗೊಳ್ಳಿ. ಸೊ ಫ್ರೆಂಡ್ಸ್, ಬೆಟ್ಟದ ನೆಲ್ಲಿಕಾಯಿ ಇದು ನಿಮ್ಮ ಹೇರ್ ಗ್ರೋತ್ ಮಾಡಲು ಹೆಲ್ಪ್ ಮಾಡುತ್ತೆ. ಹಾಗೂ ಮೇನ್ ಅಂದರೆ ಇದು ನಿಮ್ಮ ಬಿಳಿ ಕೂದಲನ್ನು ಕಪ್ಪಾಗಿದ್ದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗ್ರೇ ಹೇರ್ಸ್ ಹಾಗೂ ವೈಟ್ ಹೇರ್ಸ್ನ ರಿಡ್ಯೂಸ್ ಮಾಡಿ ನಿಮಗೆ ಬ್ಲ್ಯಾಕ್ ಹೇರ್ಸ್ ನೀಡಲು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಸೊ ನೀವು ಡೈಲಿ 2 ಬೆಟ್ಟದ ನೆಲ್ಲಿಕಾಯಿ ತಿನ್ನಿ ಹಾಗೂ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ತಿನ್ನೋದ್ರಿಂದ ಕೂಡ ನಿಮಗೆ ಬ್ಲ್ಯಾಕ್ ಹೇರ್ಸ್ ಸಿಗುತ್ತೆ. ಸೊ ಇದು ಕಂಡೀಷ್ನರ್ ಆಗು ಕೂಡ ವರ್ಕ್ ಮಾಡುತ್ತೆ. ಸೊ ಇದನ್ನು ಅಪ್ಲೈ ಮಾಡಿ ನೀವು ಕಂಡೀಷ್ನರ್ನ ಅಪ್ಲೈ ಮಾಡುವ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಹೇರ್ ಸ್ಮೂತ್ ಆಗುತ್ತೆ, ಸ್ಟ್ರೇಟ್ ಆಗುತ್ತೆ ಹಾಗೂ ಥಿಕ್ ಆ್ಯಂಡ್ ಲಾಂಗ್ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ, ಉದ್ದ ಹಾಗೂ ದಟ್ಟ ಬೆಳೆಯೋದಕ್ಕೂ ಕೂಡ. ಸೊ ಇದು ಆಮ್ಲ ಪೌಡರ್, ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಬ್ರಿಂಗ್ರಾಜ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಿಮ್ಮ ಬ್ಲ್ಯಾಕ್ ಹೇರ್ಸ್ಗೆ ಆಗಲಿ ಅಥವಾ ನಿಮಗೆ ಉದ್ದ ದಟ್ಟ ಕೂದಲು ಬೇಕಾದರೆ ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನಾನು ಅಮೆಝಾನ್ನಲ್ಲಿ ಪರ್ಚೇಸ್ ಮಾಡಿದ್ದೆ ಫ್ರೆಂಡ್ಸ್. ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಬ್ರಿಂಗ್ರಾಜ್ ಪೌಡರ್ ಕೂಡ ಫ್ರೆಂಡ್ಸ್ ನಿಮ್ಮ ಬಿಳಿ ಕೂದಲಿನ ಸಮಸ್ಯೆ ಆಗಲಿ ಅಥವಾ ಓವರಾಲ್ ನಿಮ್ಮ ಹೇರ್ ಗ್ರೋತ್ಗೆ ಸೊ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದು ಬ್ರಿಂಗ್ರಾಜ್ ಪೌಡರ್ ಅಂತ. ಸೊ ಇದು ಎಲ್ಲ ಒಂದು ಆಯುರ್ವೇದಿಕ ಗಿಡಮೂಲಿಕೆಗಳಿಂದ ಮಾಡಿರೋದಂಥದ್ದು. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಮ್ಲ ಪೌಡರ್ ಹಾಕಿದ್ದೀನಿ. ಸೊ ಇವಾಗ 3 ಟೇಬಲ್ ಸ್ಪೂನ್ ಈ ಬ್ರಿಂಗ್ರಾಜ್ ಪೌಡರ್ನ ಹಾಕ್ಕೊಳ್ಳಿ. ಥರ್ಡ್ ಇದು ನಿಮ್ಮ ಮನೆಯಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಸೊ ಮೆಂತೆಕಾಳು ಥರ್ಡ್ ಇಂಗ್ರೀಡಿಯೆಂಟ್ ಬಂದು. ಸೊ ಮೆಂತೆಕಾಳಿಂದ ನಿಮ್ಮ ಹೇರ್ ಗ್ರೋತ್ ಫಾಸ್ಟಾಗಿ ಆಗುತ್ತೆ ಹಾಗೂ ವೈಟ್ ಹೇರ್ಸ್ ರೆಡ್ಯೂಸ್ ಆಗಿ ನಿಮಗೆ ಬ್ಲ್ಯಾಕ್ ಹೇರ್ಸ್ ನೀಡಲು ಇದು ಮೆಂತೆಕಾಳು ಹೆಲ್ಪ್ ಮಾಡುತ್ತೆ. ಸೊ ಈ ಥರ ನೀವು ಮಿಕ್ಸಿಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು ಕೂಡ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ ಹಾಗೂ ಡ್ಯಾಂಡ್ರಫ್ ಪ್ರಾಬ್ಲಮ್ನ ಕೂಡ ಇದು ಬೇಗ ನಿವಾರಣೆ ಮಾಡಲು ನಿಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಮೆಂತೆಕಾಳು ನಿಮ್ಮ ಹೇರ್ಸ್ನ ಥಿಕ್ಕಾಗೂ ಸ್ಟ್ರಾಂಗ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ 3 ಟೇಬಲ್ ಸ್ಪೂನ್ ಮೆಂತೆಕಾಳು ಪೌಡರ್ ಹಾಕ್ಕೊಳ್ಳಿ ಈ ಥರ. ಸೊ ಈ ಥರ ಫ್ರೆಂಡ್ಸ್ ಡ್ರೈ ಆಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೋಬೋದು. ಸೊ ಯೂಸ್ ಮಾಡುವಾಗ ಈ ಥರ ಸೆಪ್ರೇಟಾಗಿ ಒಂದು ಬೌಲ್ ತಗೊಳ್ಳಿ. ಸೊ ಈ ಮಿಕ್ಸ್ ಮಾಡಿರೋಂಥ ಪೌಡರ್ಗಳನ್ನು 2 ಟೇಬಲ್ ಸ್ಪೂನ್ ತಗೊಳ್ಳಿ. ಸೊ ನೋಡಿ ಈ ಥರ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ. ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಫ್ರೆಂಡ್ಸ್. ಸೊ ಭಾಳ ಜನ ಕೇಳ್ತಾರೆ ಮಸ್ಟರ್ಡ್ ಆಯಿಲ್ ಅಂದರೆ ಏನು. ಸೊ ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್ ಅಥವಾ ಸರ್ಸೋಕಾ ತೇಲ್ ಅಂತ ಕೂಡ ಕರಿತೀವಿ ನಾವು. ಸೊ 1 ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಇದಾದಮೇಲೆ ಫ್ರೆಂಡ್ಸ್ 1 ವಿಟಮಿನ್ ಇ ಕ್ಯಾಪ್ಸಲ್ಸ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಸೊ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಆಯಿಲ್ ಹಾಗೂ ಇದು ಸಾಸಿವೆ ಎಣ್ಣೆ ನಿಮ್ಮ ಹೇರ್ಸ್ನ ಲಾಂಗ್ ಆ್ಯಂಡ್ ಥಿಕ್ ಮಾಡಲು ಹೆಲ್ಪ್ ಮಾಡುತ್ತೆ. ವಿಟಮಿನ್ ಇ ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಹೇರ್ಸ್ಗೆ. ಸೊ ಬ್ಲ್ಯಾಕ್ ಹೇರ್ಸ್ ನೀಡಲು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಲಾಸ್ಟ್ ಬಂದು ಸೊ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೀವು ಯಾರೆಲ್ಲ ಮೆಹಂದಿ ಪ್ಯಾಕ್ನ ಅಪ್ಲೈ ಮಾಡ್ಕೋತೀರಾ ನಿಮ್ಮ ಬಿಳಿ ಕೂದಲಿಗಾಗಲಿ ಅಥವಾ ಶೈನಿ ಕೂದಲಿಗಾಗಲಿ ಅಥವಾ ನಿಮ್ಮ ಕೂದಲು ದಟ್ಟ ಉದ್ದ ಬೆಳೆಯೋದಕ್ಕೆ ಮೆಹಂದಿ ಪ್ಯಾಕ್ ಯಾರು ಯೂಸ್ ಮಾಡ್ತಿರಲ್ಲ, ಸೊ ಇದರಲ್ಲಿ ನೀವು ಹರ್ಬಲ್ ಮೆಹಂದಿ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ 2 ಟೇಬಲ್ ಸ್ಪೂನ್ ಹರ್ಬಲ್ ಮೆಹಂದಿ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು ಹಾಕ್ಕೊಂಡು. ಹೇರ್ ಮಾರ್ಕ್ಸ್ನ ನೀವು ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಸರಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಮ ಕೂದಲಿನ ಬುಡ ಇರುತ್ತಲ್ಲ, ಸೊ ಅಲ್ಲಿ ಕೈಯಿಂದ ಅಪ್ಲೈ ಮಾಡ್ಕೊಳ್ಳಿ. ಸೊ ಅಪ್ಲೈ ಮಾಡ್ಕೊಂಡು ಒಂದು 15 ಮಿನಿಟ್ಸ್ ಸೊ ಅದೇ ಥರ ಬಿಟ್ಬಿಡಿ. ಅದಾದಮೇಲೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ಪ್ಯಾಕ್ ಅಪ್ಲೈ ಮಾಡಿರ್ತೀರಲ್ಲ, ಸೊ ಅದೆಲ್ಲ ನಿಮ್ಮ ತಲೆಯಲ್ಲೆಲ್ಲ ಹಿಂಗಬೇಕು. ಸೊ ಅದಕ್ಕೋಸ್ಕರ ಮಸಾಜ್ ಮಾಡ್ಕೊಳ್ಳಿ ಸ್ಲೋ ಆಗಿ, ಸರ್ಕ್ಯುಲರ್ ಮೋಷನಲ್ಲಿ. ಸೊ ನಿಮ್ಮ ಬೆರಳಿಂದ ಸ್ಲೋ ಆಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ನೀವು ಸೊ ಈ ಥರ ಡ್ರೈ ಕೂಡ ರೆಡಿ ಮಾಡ್ಕೊಂಡು ಸೊ ಯಾವಾಗ ಬೇಕು ಆವಾಗ ಈ ಥರ ನೀವು ಸೊ ಇದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಸೊ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೋದು ಅಂತ. ಸೊ ಇದರಲ್ಲಿ ನೀವು ಯಾರೆಲ್ಲ ಮೆಹಂದಿ ಪ್ಯಾಕ್ ಯೂಸ್ ಮಾಡ್ತೀರಲ್ಲ, ಸೊ ಮೆಹಂದಿ ಹರ್ಬಲ್ ಮೆಹಂದಿ ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್.
ಸೊ ಅವ್ರಿಗೆ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಬಿಳಿ ಕೂದಲಿನ ಸಮಸ್ಯೆಗಾಗಲಿ ಅಥವಾ ಹೇರ್ ಫಾಲ್ಗಾಗಲಿ ಡ್ಯಾಂಡ್ರಫ್ಗಾಗಲಿ ಹಾಗೂ ಉದ್ದ ಹಾಗೂ ದಟ್ಟ ಕೂದಲು ಬೆಳೆಯಲು ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಪ್ಯಾಕನ್ನು ನೀವು ಸೊ ವೀಕ್ನಲ್ಲಿ 3 ಟೈಮ್ಸ್ ಆದರೂ ಕಂಟಿನ್ಯೂ ಆಗಿ ಅಪ್ಲೈ ಮಾಡಲೇಬೇಕು ಫ್ರೆಂಡ್ಸ್. ಸೊ ಆವಾಗಲೇ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ಸೊ ನಾ ಹೇಳಿರುವಂಥ ಆ ಒಂದು ಎಕ್ಸಸೈಸ್ ಆಗಲಿ ಅಥವಾ ಡೈಲಿ ನೀವು ಕಂಟಿನ್ಯೂ ಆಗಿ 2 ಬೆಟ್ಟದ ನೆಲ್ಲಿಕಾಯಿ ಸೊ ಅದನ್ನು ಕಂಟಿನ್ಯೂ ಆಗಿ ತಿನ್ನಿ. ಹಾಗೂ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಇದ್ದರೂ ಕೂಡ ಸೊ ಅದನ್ನು ಕೂಡ ಕುಡಿಯೋದ್ರಿಂದ ಸೊ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಸೊ ಬೆಟ್ಟದ ನೆಲ್ಲಿಕಾಯಿ ಪೌಡರ್ನ ಕೂಡ ಸೊ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಆ್ಯಡ್ ಮಾಡಿರುವಂಥ 3 ಸೊ ಆಯುರ್ವೇದಿಕ ಪೌಡರ್ ಸೊ ತುಂಬ ಬೇಗ ನಿಮ್ಮ ಬಿಳಿ ಕೂದಲಿಗಾಗಲಿ ಹೇರ್ ಫಾಲ್ಗಾಗಲಿ ಡ್ಯಾಂಡ್ರಫ್ಗಾಗಲಿ ಸೊ ಎಲ್ಲ ಟೋಟಲ್ ಆಗಿ ಸೊ ನಿಮ್ಮ ಹೇರ್ ಪ್ರಾಬ್ಲಮ್ಸ್ಗೆ ಸೊ ಎಲ್ಲ ನಿಮ್ಮ ಹೇರ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡುತ್ತೆ ಇದು. ಸೊ ಈ ಒಂದು ವಿಡಿಯೋ ನಿಮಗೆ ಬಿಳಿ ಕೂದಲಿಗಾಗಲಿ ಎಲ್ಲದಕ್ಕೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಈ ಒಂದು ಪ್ಯಾಕು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೀವು ಯಾವ ಹೇರ್ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ. ಸೊ ಅದೇ ಥರ ಈ ಮಂತಲ್ಲಿ ನಾನು ಬಹಳಷ್ಟು ಗಿವ್ ಅವೇ ಮಾಡ್ತಾ ಇದ್ದೀನಿ. ಸೊ ಅದನ್ನು ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಸೊ ನಿಮಗೋಸ್ಕರ ಆರ್ಗ್ಯಾನಿಕ್ ಹಾಗೂ ಹಾರ್ಮ್ಫುಲ್ ಕೆಮಿಕಲ್ ಫ್ರೀ ಇರುವಂಥ ಸೊ ಬ್ಯೂಟಿ ಪ್ರಾಡಕ್ಟ್ಸ್ನ ನಿಮಗೆ ಸೆಂಡ್ ಮಾಡ್ತಾ ಇರ್ತೀನಿ. ಸೊ ಬೇಗ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಇದೇ ಥರ ನಮ್ಮನ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.